ಆಟೋ ಗ್ಯಾಸ್ ಎಮರ್ಜೆನ್ಸಿ. ಹೌದು, ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಇದೆ. ಈಗ ಆಟೋ ಚಾಲಕರ ಗೋಳಾಟ ಹೇಳತೀರದು. ಒಬ್ಬೊಬ್ಬ ಚಾಲಕರದ್ದು ಒಂದೊಂದು ಕರುಣಾಜನಕ ಕಥೆಗಳು. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ, ಆಟೋ ಚಾಲಕರ ಗೋಳಾಟ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಆಟೋ ಓಡದೇ ಇದ್ರೆ ನಮ್ಮ ಜೀವನ ನಡೆಸೋದು ಹೇಗೆ? ನಮಗೆ ಯಾರು ದಿಕ್ಕಿಲ್ಲ. ಶೇಷಾದ್ರಿಪುರ ಬಂಕ್ ಬಳಿ ಆಟೋ ಚಾಲಕ ರುದ್ರಣ್ಣ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ಯಾಸ್ ಇಲ್ಲ, ಆಟೋ ಎತ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಗ್ಯಾಸ್ ಸಮಸ್ಯೆ ಇದೆ. ರಾಜಕಾರಣಿಗಳ ವಿರುದ್ಧ ಆಟೋ ಚಾಲಕರು ಸದ್ಯ ಕಿಡಿಕಾರ್ತಾ ಇದ್ದಾರೆ. ನಮ್ಮ ವೋಟ್ ಬೇಕು ನಮ್ಮ ಜನಪ್ರತಿನಿಧಿಗಳಿಗೆ, ಆದರೆ ನಮ್ಮ ಕಷ್ಟ ಯಾರಿಗೂ ಬೇಡವಾ? ಹಸಿವಿನಿಂದ ಸಾಯ್ತಾ ಇದ್ರು, ನಮ್ಮ ಪರ ಯಾರು ನಿಲ್ತಾ ಇಲ್ಲ ಅಂತ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಬ್ಬೊಬ್ಬ ಚಾಲಕರದ್ದು ಒಂದೊಂದು ಕರುಣಾಜನಕ ಕಥೆಗಳಿದಾವೆ. ಆಟೋ ಓಡ್ತಾ ಇಲ್ಲ, ಕಾರಣ ಗ್ಯಾಸ್ ಇಲ್ಲ. ಇದೇ ರೀತಿ ಆದ್ರೆ ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋಣ? ವೋಟ್ ಕೇಳೋದಕ್ಕೆ ಬರ್ತಾರೆ, ನಮ್ಮ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನಮ್ಮ ಮನೆಗೆ ಹೆಂಡತಿ ಮಕ್ಕಳಿಗೆ ಸಾಕಾಗೋದು, ಬೇರೆ ಯಾರು ನಮ್ಗೆ ಹೊಟ್ಟೆಗೆ ಊಟ ಹಾಕಲ್ಲ. CNG ನಮಗೆ ನಾವು ಬದುಕ್ತಾ ಇರೋದು. ಆ ಹೆಂಡ್ರ ಮಕ್ಕಳು ನಮ್ಮ ಮನೇಲಿ ಬಿಟ್ಬಿಟ್ಟು ರೋಡಲ್ಲಿ ಬಂದು ಬೀದಿಯಲ್ಲಿ ಬಿದ್ದಿದ್ದೀವಿ. ಇವಾಗ ಯಾರು ನಮ್ಗೆ ದಿಕ್ಕುದೇ 300 ರೂಪಾಯಿ ಕಲೆಕ್ಷನ್ನು. ಎಷ್ಟು ರೇಟ್ ಇದ್ದರೂ ನಾವು ಹಾಕ್ಸ್ಕೊಂಡೈತೀವಿ. 10 ರೂಪಾಯಿ ಅಂದರೂ ಹಾಕ್ಸ್ತೀವಿ, 50 ರೂಪಾಯಿ ಅಂದರು 57 ಇತ್ತು, 60 ಆಯಿತು, 65 ಆಯಿತು, 70 ಆಯಿತು, 80 ಆಯಿತು, 85, 105 ಆಯಿತು, 105 ಆಯಿತು. 105 ಆದರೂ ಹಾಕ್ಸ್ಕೊಳ್ತಾನೆ ಇದ್ದೀವಿ. ಅಮ್ಮ ಕಣ್ಣಲ್ಲಿ ಬರೋ ನೀರು ಇನ್ನು ಯಾರ ಹತ್ರ ಹೋಗಿ ಹೇಳೋಣ? ಇದ್ರ ಬಿಟ್ಟೆ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ನಮ್ಮ ಮನೇಲಿ ಟಿವಿನೂ ಇಲ್ಲ, ಅವಳ ಹಬ್ಬ ಇಲ್ಲ ಅಂದರೆ ಹೊಟ್ಟೆ ಉರಿತಾ ಇದೆ ನಮಗೆ. ಹಾಗಾಗಿ ಇಲ್ಲಾಂದರೆ ಇಲ್ಲಿ ಸ್ಟೇರಿಂಗ್ ಲಾಕ್ ಮಾಡಿಕೊಂಡೆ ನಾನು ಎತ್ಕೊಂಡೆ ಮನೆಗೆ ಹೋಗುವಂದ್ರೆ ನಂದಿರೋ ಸಜಾಪುರಕ್ಕೆ ತಳ್ಕೊಂಡು ಹೋಗೋಕ್ಕಾಗುತ್ತಾ ಸರ್? ಇಲ್ಲಾಂದರೆ ಇಲ್ಲೇ ಮಲ್ಕೊಂಡು ಸ್ಟೇರಿಂಗ್ ಲಾಕ್ ಮಾಡ್ಕೊಂಡು ನಿದ್ದೆ ಹೋಗೋದೆ. ಅಲ್ಲಿ ನೋಡೋ ನನ್ನ ಮಗಳು, ಅವಳು ಇಷ್ಟು ನನ್ನ ಮಗಳು ಅವಳು ರಾಜಾಜಿನಗರ ಅಂಗನವಾಡಿ ಕ್ಷೇತ್ರದ್ದು. ಇವಾಗ ಏನು ಹೇಳಿ, ನಮ್ಮದು 8ನೇ ಮೈಲಿ ನಂದೇ 3 ಬಂಕ್ ಇದ್ವು. 3 ಬಂಕಲ್ಲಿ ಎಲ್ಲ ಬಂಕಲ್ಲೂ 300 ಗಾಡಿ 400 ಗಾಡಿ ಥರ ನಿಂತ್ಕೊಂಡು 11 ಗಂಟೆಗೆ ಕ್ಲೋಸ್ ಆಗಿದೆ. ಬೆಳಗಿನ ಜಾವ ಬಂದು ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು, ಪಾಪ ಗ್ಯಾಸ್ ಸಿಗ್ತಾ ಇಲ್ಲ. ಇಷ್ಟು ಒದ್ದಾಟ ಆಗ್ತಾ ಇದೆ. ಯಾರಾದರೂ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿರೋದು, ಎಲ್ಲರನ್ನೂ ಸ್ವಲ್ಪ ಜವಾಬ್ದಾರಿ ತಗೊಂಡು ನಮ್ಮದು 8ನೇ ಮೈಲಿ ನಂದೇ 3 ಬಂಕ್ ಇದ್ವು. 3 ಬಂಕಲ್ಲಿ ಎಲ್ಲ ಬಂಕಲ್ಲೂ 300 ಗಾಡಿ 400 ಗಾಡಿ ಥರ ನಿಂತ್ಕೊಂಡು 11 ಗಂಟೆಗೆ ಕ್ಲೋಸ್ ಆಗಿದೆ. ಬೆಳಗಿನ ಜಾವ ಬಂದು ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು, ಪಾಪ ಗ್ಯಾಸ್ ಸಿಗ್ತಾ ಇಲ್ಲ. ಇಷ್ಟು ಒದ್ದಾಟ ಆಗ್ತಾ ಇದೆ. ಯಾರಾದರೂ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿರೋದು, ಎಲ್ಲರನ್ನೂ ಸ್ವಲ್ಪ ಜವಾಬ್ದಾರಿ ತಗೊಂಡು ನಮ್ಮದು ಕಷ್ಟನ ಪರಿಹರಿಸ್ಬೇಕಣ. ಇಲ್ಲಾಂದರೆ ನಮಗೆ ಹೆಂಡತಿ ಮಕ್ಕಳು ಇರ್ತದೆ, ನಮ್ಮ ಸಂಸಾರ ಇರ್ತದೆ, ಇದನ್ನು ಯಾರು ನೋಡೋದು? ನಮಗಂತೂ ಯಾರು ಹೇಳೋರು ಕೇಳ್ದಾರೆ. ಆಟೋ ಡ್ರೈವರ್ಗಳು ಅಂದರೆ ಒಂಥರ ಅನಾಥರಾಗೋವ್ರೆ. ನಮ್ಮದು ಓಟ್ ಬೇಕು, ನಮ್ಮ ಹೆಂಡತಿ ಮಕ್ಕಳದು ಓಟ್ ಬೇಕು. ಇದನ್ನು ಕ್ವಶನ್ ಮಾಡೋಂಥವ್ರೊಂದು ಒಬ್ಬರು ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ನಮ್ಮ ಓಟ್ ಬೇಕಾದಾಗ ನಮ್ಮ ಹಿಂದೆಗಡೆ ಅವ್ರು ಸ್ಟಿಕ್ಕರ್ ಹಾಕೋಕ್ಕೆ, ಅವ್ರು ಅನ್ವೌನ್ಸ್ ಮಾಡೋಕ್ಕೆ, ಓಟ್ ಹಾಕ್ರಿ ಮತದಾರರೇ ಓಟ್ ಹಾಕ್ರಿ ಅಂತ ಅನ್ವೌನ್ಸ್ ಮಾಡೋಕ್ಕೆ ನಮ್ಮ ಗಾಡಿ ಬೇಕು. ಅವ್ರು ಪೋಸ್ಟರ್ ಹಾಕೋಕ್ಕೆ ನಾವು ಬೇಕು, ಅವ್ರು ಜೈಕಾರ ಹಾಕೋಕ್ಕೆ ನಾವು ಬೇಕು, ಅವ್ರು ಫ್ಲಾಗ್ ಕಟ್ಕೋಬೇಕು. ಇದನ್ನು ಯಾರು ಇವತ್ತು ಒಬ್ಬರು ಕ್ವಶನ್ ಮಾಡೋರೇ ಇಲ್ಲ. ಇವತ್ತು ನಮ್ಮ ಬಂದೇವನೇ, ನನಗೆ ಮತ ಹಾಕ್ಸೋಕ್ಕೆ ಇವನು ಬಂದಿದ್ದ, ಇವನು ಕೇಳಿದ್ದ ಓಟು. ಇವತ್ತು ಅವ್ನ ಕಷ್ಟದವನೇ, ಅವ್ನ ಕಷ್ಟನ ಪರಿಹರಿಸಬೇಕು ಅಂತ ಒಬ್ಬ MLA ಯಾರಾದರೂ ಇವತ್ತು ಬಂದು ನಿಂತೇವನೆ ಅಂತಂದರೆ ಯಾರೂ ಇಲ್ಲ. ಅವ್ರದ್ದೇನಾದ್ರು ಓಟ್ ಹತ್ತಕ್ಕೆ ಬೇಕು, ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡೋಕೆ ಮಾತ್ರ ಆಟೋದವ್ರು ಬೇಕು. ಒಬ್ಬ ಸಿನಿಮಾ ನಟರು ಅಷ್ಟೇ, ಅವ್ರ ಪೋಸ್ಟು ಅವ್ರು ಪ್ರಚಾರ ಮಾಡೋಕೆ ಆಟೋದವ್ರು ಬೇಕು. ಎಲ್ಲಕ್ಕೂ ಆಟೋ ಬೇಕು. ಆದರೆ ಯಾರು ಒಬ್ಬರು ಸಾರ್ವಜನಿಕರು ನಮಗೆ ಸಹಾಯ ಮಾಡ್ತಾ ಇಲ್ಲ. ಸಾರ್ವಜನಿಕರು ಸ್ವಲ್ಪ ಹೇಳ್ಬೇಕು, ಯಾರಾದರೂ ದೊಡ್ಡವ್ರು ಇರ್ತಾರಲ್ಲ ಅವರು ಸಹ ಹೇಳಬೇಕು. 5 ರೂಪಾಯಿ ಮೊನ್ನೆ 5 ರೂಪಾಯಿ ಮೀಟ್ರ್ ಜಾಸ್ತಿ ಮಾಡಿದ್ಕೇ ಫುಲ್ಲು ಏನು ರಾದ್ದಾಂತ ಮಾಡಕ್ಕೆ ಸಾರ್ವಜನಿಕರಾಗಿರ್ಬೋದು, ಮೀಡಿಯಾದಲ್ಲಿ ಎಲ್ಲವೂ ಫುಲ್ಲು ಒಂಥರ ಎಲ್ಲ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡೋದೇ ಆಗ್ಬಿಟ್ರೆ ಹೊರತು ಬಂದಿಲ್ಲ ಯಾರೂ ಈ ಥರ. ನೋಡಿ, ಇಷ್ಟು ಬೆಳಗ್ಗೆಯಿಂದ ನಾಷ್ಟನೇ ಮಾಡಿಲ್ಲ. ದೇವ್ರ ಸತ್ತಲ್ಲೂ ಬೆಳಗ್ಗೆ ಮನೆಗೆ ಕಾಫಿ ಕುಡ್ಕೊ ಬಂದಿರೋನು, ನಾಷ್ಟ ಮಾಡಿಲ್ಲ. ನಂದು 8ನೇ ಮೈಲಿಂದ ಇಲ್ಲಿಗೆ ಯಾರೋ ಒಂದು ಅನೌನ್ಸ್ಮೆಂಟ್ ಯಾವುದೋ ಒಂದು ಗ್ರೂಪಲ್ಲಿ ಹೇಳಿರೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಕಾಯ್ಕೊಂಡು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ನೋಡಿ, ಇನ್ನೂ ಎಷ್ಟು ಗಾಡಿ ಇದೆ. ನನ್ನ ಹಿಂದೆಗಡೆ ನಾನು ಬಂದು 3/4 ಗಂಟೆ ಆಯಿತು. ನನ್ನ ಹಿಂದೆಗಡೆ ಆಲ್ರೆಡಿ ಒಂದು 70-80 ಗಾಡಿ ಆಗೋಯ್ತು. ಇದನ್ನು ಯಾರಾದರೂ ಬಂದು ಜವಾಬ್ದಾರಿ ತಗೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ.
ನಮ್ಮ ಆಟೋದವ್ರನ್ನೂ ಸ್ವಲ್ಪ ಗಮನ ಕೊಡಿ. ನಮ್ಮದೂ ಸಹ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಕರ್ನಾಟಕದಲ್ಲಿ ಇದ್ದೀವಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ. ನಮ್ಮನ್ನು ನೋಡಿ ನಾವು ಸಹ ಮತ ಹಾಕಿದ್ದೀವಿ. ಮುಂದೆ ನಮ್ಮದು ಹೆಂಡತಿ ಮಕ್ಕಳದು ಮತ ಹಾಕಿದ್ದೀವಿ, ಬೇರೆಯವ್ರಿಗೂ ಮತ ಹಾಕ್ಸಿದ್ದೀವಿ, ನಿಮಗೂ ನಾವು ಪ್ರಚಾರ ಮಾಡಿದ್ದೀವಿ. ಕಷ್ಟ ಸುಖದಲ್ಲಿ ಇವತ್ತು ನಿಮ್ಮ ರಾಜಕೀಯ ದೇವಲಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.